ಸೆಪ್ಟೆಂಬರ್ 2012 ಡಬಲ್ ಮರ್ಡರ್ ಆಯ್ತು. ಆನೆ ಮೌತ ಅವ್ರ ತಂಗಿ ಯಮುನಾ ಕಾನೂನನ್ನ ಉಲ್ಲಂಘನೆ ಮಾಡಿ 74 ಜನರನ್ನ ಊತ ಹಾಕಿದ್ದಾರೆ. ರಾಮಕೃಷ್ಣ ಹೆಗ್ಡೆ ಸರ್ಕಾರದಿಂದ ಹಿಡಿದು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರದವರೆಗೆ ನಾಲಾಯಕಾಯ್ತು. ಅನ್ಫಿಟ್ ಟು ಬಿ ಎ ಗೌರ್ಮೆಂಟ್. ಈ ಫೈಲ್ಗಳನ್ನ ಎಸ್ಟಿನ್ ಫೈಲ್ಗಳಿಗೆ ಹೋಲಿಸ್ತಾ ಇದ್ದಾರೆ. 74 UDRಗಳಾಗಿರುವಂಥದ್ರ ಬಗ್ಗೆ ಬಾಲನ್ ಸರ್ ಮಾತನಾಡ್ತಾ ಇದ್ದಾರೆ. ಆದರೆ ಯಾವುದೇ ಮೀಡಿಯಾಗಳಲ್ಲಿ ಈ ವಿಚಾರ ಬಂದಿಲ್ಲ. ಅಂದರೆ ಇದು ಸುದ್ದಿ ಅಲ್ಲವಾ? ಯಾವುದೇ ಸ್ಯಾಟಲೈಟ್ ಚಾನಲಲ್ಲಿ ಈ ಸುದ್ದಿ ಬಂದಿಲ್ಲ. ಆಕ್ಚುಲಿ ಗೋಷ್ಠಿ ಮಾಡಿರುವಂಥದ್ದು. ಯಾಕೆ? ಇದು ಸುದ್ದಿ ಅಲ್ವಾ? ಇದು ಕರ್ನಾಟಕಕ್ಕೆ ಸೇರಿದಂಥ ಸುದ್ದಿ ಅಲ್ವಾ? ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಸುದ್ದಿ ಅಲ್ವಾ? ಇದು ಯಾವುದೇ ಅನ್ಯಾಯ ಆಗಿರುವಂತಹ ಸುದ್ದಿ ಅಲ್ವಾ? ಅಥವಾ ಬೇರೆ ಏನಾದರೂ ಇದೆಯಾ? ಅಥವಾ ಇವರೇನಾದರೂ ಸಪ್ರೇಟಾಗಿ ಕಾಣ್ತಾ ಇದ್ದಾರಾ ನಿಮಗೆ, ಮಾಧ್ಯಮದವರಿಗೆ? ಸ್ಯಾಟಲೈಟ್ ಚಾನೆಲ್ಗಳಿಗೆ, ಪತ್ರಿಕೆಯವರಿಗೆ ಬೇರೆ ಏನೋ ಕಾಣ್ತಾ ಇದೆಯಾ? ಯಾಕೆ ಇದ್ರ ಬಗ್ಗೆ ಚರ್ಚೆ ಇಲ್ಲ? ಸ್ಯಾಟಲೈಟ್ ಚಾನೆಲ್ಗಳನ್ನು ನೋಡ್ತಾ ಇದ್ರೆ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತೀರಿ, ಧರ್ಮದ ಬಗ್ಗೆ ಚರ್ಚೆ ಮಾಡ್ತೀರಿ, ನರೇಂದ್ರ ಮೋದಿ ಅವ್ರನ್ನ ಹೊಗಳೋ ಥರ ಚರ್ಚೆ ಮಾಡ್ತೀರಿ, ಡಿಬೇಟ್ಗಳನ್ನು ಮಾಡ್ತೀರಿ, ರೋಡಲ್ಲಿ ನಿಂತ್ಕೊಂಡು ಚರ್ಚೆ ಮಾಡ್ತೀರಿ. ಈ ವಿಚಾರ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಇದು ಈ ದೇಶದಲ್ಲಿ ಪತ್ರಕರ್ತರು, ಮಾಧ್ಯಮಗಳು ಯಾವ ರೀತಿ ತಮ್ಮನ್ನ ತಾವು, ತಮ್ಮ ನೈತಿಕತೆಯನ್ನ, ಮೌಲ್ಯಗಳನ್ನ ಯಾತಕ್ಕೋಸ್ಕರವಾಗಿ ಸಂವಿಧಾನಬದ್ಧವಾಗಿ ಕೊಟ್ಟಿರುವಂಥ ಸ್ವತಂತ್ರವನ್ನ ಮಾರ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಮುಚ್ಚಿ ಹೋಗ್ತಾ ಇರುವಂತಹ ಪ್ರಕರಣವನ್ನ ಮೇಲಕ್ಕೆ ಎತ್ತಿ 13 ವರ್ಷಗಳಿಂದ ಈ ಹೋರಾಟದ ಕಿಚ್ಚನ್ನ ಹಾಗೇ ಇಟ್ಕೊಂಡು ಬಂದಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ತಂಡ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ತಂಡ ಇವತ್ತು ಈ ಲೆವೆಲ್ಲಿಗೆ ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಬಾಗಿಲಿಗೆ ತೆಗೆದುಕೊಂಡೋಗಿ ಸುಪ್ರೀಂ ಕೋರ್ಟಿಂದ ನೋಟಿಸ್ ಕೊಡುವವರೆಗೂ ಇದು ಮುಂದುವರೆದಿದೆ ಅಂತಂದರೆ ಒಂದು ವಿಚಾರ. ನಾಗಲಕ್ಷ್ಮಿ ಚೌಧರಿ ಅವರು ನಿನ್ನೆ ಮಂಗಳೂರಿಗೆ ಹೋದಾಗ ಅವ್ರು ಹೇಳ್ತಾರೆ, ನಿಜಕ್ಕೂ ಆಯಾ ತಾಯಿಗೆ ನಾವೆಲ್ಲರೂ ಸಹ ಕೈ ಮುಗಿಬೇಕ್ರಿ, ಹ್ಯಾಟ್ಸ್ ಆಫ್ ಹೇಳಬೇಕು. ಸರ್ಕಾರ ಏನಾದರೂ ತಕರಾರು ಸಲ್ಲಿಸಿದ್ರೆ ನಾನು ಅದ್ರ ಬಗ್ಗೆ ಮಾತ್ರ ಪತ್ರ ಬರಿತೀನಿ ಅಂತ ಹೇಳ್ತಾರೆ. ಇದು ಬೇಕಾಗಿರುವುದು. ಬಾಲನ್ ಸರ್ ಇದನ್ನು ನಾನು ಲೀಡ್ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ, ಇದು ಬೇಕಾಗಿರುವಂಥದ್ದು. ಇದು ಸತ್ಯದ ಹಾದಿಯ ಹೋರಾಟ. ಇದು ಹಣದ ಹಿಂದೆ ಹೋಗ್ತಾ ಇರುವಂತಹ ಹೋರಾಟ ಅಲ್ಲ. ವಿಷಕನ್ಯರನ್ನ, ಗೂಢಾಚಾರಗಳನ್ನ ಬಿಟ್ಟು ಹೋರಾಟಗಾರರನ್ನ ದಾರಿ ತಪ್ಪಿಸುವಂಥದ್ದು, ಹೋರಾಟಗಾರರಲ್ಲಿ ಭಿನ್ನಮತ ಮೂಡಿಸುವಂಥದ್ದು, ಇಲ್ಲಿ ತಪ್ಪುಗಳನ್ನು ನಡೆಯುವಂತ ಮಾಡುವಂಥದ್ದು, ಇಂತಹ ಕುತಂತ್ರಗಳ ನಡುವೆ ಮಾಧ್ಯಮಗಳನ್ನು ಖರೀದಿ ಮಾಡಿಕೊಂಡು, ಭಾಷಣಕಾರರನ್ನ ಕೈಯಲ್ಲಿ ಹಾಕ್ಕೊಂಡು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಕೊಂಡು, ಹೋರಾಟಗಾರರ ಮೇಲೆ ಕೇಸುಗಳನ್ನು ಹಾಕಿಸ್ಕೊಂಡು, ನನ್ನ ಉದಯವಾಣಿನಲ್ಲಿ ಒಂದು ಸುದ್ದಿ ಬಂದಿದೆ. ಬೆಳ್ತಂಗಡಿಯಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳುವಂತಹ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಗಡೀಪಾರು ಮಾಡಲಾಗಿದೆ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳಿದಕ್ಕೆ ಗಡೀಪಾರಿನ ಶಿಕ್ಷೆಯಾ? ನ್ಯಾಯ ಕೇಳಿದಕ್ಕೆ ಗಡೀಪಾರಿನ ಶಿಕ್ಷೆಯಾ? ಹಾಗಾದ್ರೆ ಇನ್ನೇನು ಮಾಡಬೇಕಾಗಿತ್ತು? ಸೈಲೆಂಟ್ ಆಗಿರ್ಬೇಕಾಗಿತ್ತಾ? ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸೈಲೆಂಟ್ ಆಗಿದ್ದಿದ್ರೆ ಅವರಿಗೆ ಗಡೀಪಾರಿನ ಶಿಕ್ಷೆ ಆಗ್ತಿರ್ಲಿಲ್ವಾ? ಎಂತಹ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಇದೆಲ್ಲವೂ ಆಗ್ತಾ ಇರುವುದು ಎಲ್ಲಿಂದ? ಯಾವುದೋ ಕಾಣದ ಕೈಗಳು, ಹಣವಂತರು ಇದನ್ನ ರಾಜಕೀಯ ಪಕ್ಷಗಳ ಮೇಲೆ ಒತ್ತಡ ಏರಿ, ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷವೇ ಧರ್ಮ ಯುದ್ಧ ಮಾಡುತ್ತೆ, ವಿರೋಧ ಪಕ್ಷದ ಶಾಸಕರುಗಳೇ ಕಾರ್ ರ್ಯಾಲಿ ಮಾಡ್ತಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರೆ ಮನವಿಯನ್ನು ಈಸ್ಕೊಂಡೋಗಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಇದರ ಪರವಾಗಿದ್ದೇವೆ. ಯಾರ ಪರವಾಗಿದ್ದಾರೆ ಮುಖ್ಯಮಂತ್ರಿಗಳು? SIT ರಚನೆ ಮಾಡಿ ಒಂದು ರೀತಿಯಲ್ಲಿ ಇಲ್ಲಿ ಶಕ್ತಿಯನ್ನು ತುಂಬುತ್ತಾ ಇದ್ರೆ, ಉಪಮುಖ್ಯಮಂತ್ರಿಗಳು ಯಾವ ಪರವಾಗಿದ್ದಾರೆ? ತನ್ನ ಸರ್ಕಾರದಿಂದ SIT ರಚನೆ ಆಗಿದೆ, ತನ್ನ ಸರ್ಕಾರ SIT ತನಿಖೆ ಮಾಡ್ತಾ ಇದೆ. ಉಪಮುಖ್ಯಮಂತ್ರಿಗಳು SITಗೆ ಹೇಳಬೇಕು ನ್ಯಾಯಯುತವಾದಂತಹ ತನಿಖೆ ಮಾಡಿ ಅಂತೇಳಿ. ತಪ್ಪಿತಸ್ಥರು ಯಾರೇ ಆಗಿರಲಿ, ಕಾಮುಕರು, ಕೊಲೆಗಾಪಾತಕರು ಯಾರೇ ಆಗಿರಲಿ, ಮುಖವಾಡ ಬಯಲಾಗಬೇಕು ಅಂತ ಹೇಳಬೇಕೇ ಹೊರತು, ನಾನು ಕಾರ್ ರ್ಯಾಲಿ ಮಾಡ್ತೇನೆ, ನಾನು ಧರ್ಮಯುದ್ಧ ಮಾಡ್ತೇನೆ, ಇದನ್ನೆಲ್ಲ ಮಾಡೋದಲ್ಲ.
ಬಾಲನ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇದೆಯಾ? ಇದಕ್ಕಿಂತ ಸುದ್ದಿ ಬೇಕಾ ನಿಮಗೆ? ಇದಕ್ಕಿಂತ ನಿಮಗೆ ಬ್ರೇಕಿಂಗ್ ನ್ಯೂಸ್ ಬೇಕಾ ನಿಮಗೆ? ಯಾತಕ್ಕೆ ಮಾತಾಡ್ತಾ ಇಲ್ರಿ? ಯಾತಕ್ಕೆ ಈ ರೀತಿ ಆತ್ಮವಂಚನೆಯನ್ನ ಮಾಡಿಕೊಂಡು ಮನಸ್ಸಾಕ್ಷಿಗಳನ್ನು ಕೊಂದುಕೊಂಡು ಪತ್ರಿಕೋದ್ಯಮದಲ್ಲಿ ನೀವು ಇದ್ದೀರಿ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಬೇಕಾಗಿಲ್ರಿ ಇಂತಹ ಒಂದು ಪತ್ರಿಕೋದ್ಯಮ, ಇಂತಹ ಒಂದು ನಡವಳಿಕೆಗಳು. ನೀವು ಪತ್ರಿಕೋದ್ಯಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ. ಮಾತಾಡಿ. ಬಾಲನ್ ಅವರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಮಾತಾಡಿದ್ರು, ಪ್ರಶ್ನೆಗಳನ್ನು ಕೇಳಿ. ಬಾಲನ್ ಅವರು ಮಾತಾಡ್ತಾ ಇರುವಂಥ ವಿಚಾರ ಪ್ರಶ್ನೆಗಳನ್ನ ಕೇಳಿ. ಅವ್ರು ಹೇಳ್ತಾ ಇರ್ತಾರೆ, ಕೊಂದವರು ಯಾರು? ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದ್ರೆ ಅವರನ್ನ ನೀವು ಪ್ರಶ್ನೆ ಮಾಡ್ರಿ. ಕೊಂದವರು ಯಾರು ಅಂತ ಕೇಳಿ. ಹಾಗಾದರೆ ಯಾವನೋ ಅತ್ಯಾಚಾರ ಮಾಡಿರುವಂಥ, ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿರುವಂಥ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂಥವ್ರನ್ನ, ಸಾಮೂಹಿಕವಾಗಿ ಕೊಂದಾಕಿರುವಂಥವ್ರನ್ನ, ಚಿನ್ನಯ್ಯ ಊತ ಹಾಕಿರುವಂಥ 106 ಹೆಣಗಳಲ್ಲಿ 3 ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದನ್ನು, ಆನೆ ಮಾಹುತನ ವಿಚಾರದಲ್ಲಿ, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ಮೂಳೆಗಳ ವಿಚಾರದಲ್ಲಿ, ಈ ಎಲ್ಲ ವಿಚಾರಗಳಲ್ಲಿ ಯಾರ್ಯಾರು ತಪ್ಪುಗಳನ್ನು ಮಾಡಿದ್ದಾರೋ ಅವರ ಪರವಾಗಿ ನೀವಿದ್ದೀರಾ, ಅವರ ಪರವಾಗಿ ನೀವು ವಕಾಲತ್ ವಹಿಸ್ತಾ ಇದ್ದೀರಾ. ಇದನ್ನು ನ್ಯಾಯ ಕೇಳ್ತಾ ಇರುವಂತಹ ಬಾಲನ್ ಸಾರ್ ಅವರು ಸೌಜನ್ಯ ಹೋರಾಟಗಾರರ ಪರವಾಗಿ ನಿಲ್ಲಬೇಕಾದಂತಹ ಮಾಧ್ಯಮಗಳು, ಪರವಾಗಿ ನಿಲ್ಲಬೇಕಾದಂತಹ ಹಿಂದೂ ಸಂಘಟನೆಗಳು ಇವತ್ತು ಎಲ್ಲರೂ ಸಹ ಆತ್ಮವಂಚನೆಯನ್ನು ಮಾಡಿಕೊಂಡು ಇವತ್ತು ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ. ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾವು ಹೇಳ್ತಾ ಇರ್ತೀವಿ. ಯಾಕೆ ಅಂತಂದರೆ ಮುಚ್ಚಿ ಹೋಗ್ಬಿಟ್ರೆ ಸಾಕು, ನಾವು ಬಚಾವಾಗ್ಬಿಡ್ತೇವೆ, ನಾವು ಬಚಾವಾಗ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿದ್ದೀರಲ್ಲ. ಆದರೆ ಎಷ್ಟೇ ಸತ್ಯವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ಆ ಸತ್ಯವನ್ನು ಕೆದಕಿ ಹೊರಗಡೆ ತಗೊಂಬರುವಂತಹ ಕೆಲಸ ಇವತ್ತು ಬಾಲನ್ ಸಾರ್ ಅವರು ಮಾಡ್ತಾ ಇರುವಂಥದ್ದು, ಬಾಲಕೃಷ್ಣ ಸರ್ ಅಂತವ್ರು ಮಾಡ್ತಾ ಇರುವಂಥದ್ದು, ಮೋಹಿತ್ ಅವರು ಮಾಡ್ತಾ ಇರುವಂಥದ್ದು, ಅಕ್ಷತಾ ಶೆಟ್ಟಿ ಅವರು ಮಾತಾಡ್ತಾ ಇರೋದು, ತೆರೆಯ ಹಿಂದೆ 106 ಜನ ವಕೀಲರು ಮಾಡ್ತಾ ಇರುವಂತಹ ಕೆಲಸಗಳು ಇದೇ ರೀ. ಯೂಟ್ಯೂಬರ್ಸ್ ಇವತ್ತು ಇಲ್ದ ಹೋಗಿದ್ರೆ ಈ ಪ್ರಕರಣ ಯಾವತ್ತೋ ಮುಚ್ಚೋಗ್ಬಿಡ್ತಾ ಇತ್ತು. ಯಾವ ಸ್ಥಿತಿಗೆ ಬಂದಿದ್ದೀವಿ ನಾವು? ಬಾಲನ್ ಸರ್ ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅವರು ಸಂವಿಧಾನ ಬಿಟ್ಟು ಮಾತನಾಡ್ತಾ ಇದ್ದಾರಾ? ಕಾನೂನು ಬಿಟ್ಟು ಮಾತಾಡ್ತಾ ಇದ್ದಾರಾ? 74 UDRಗಳಿಗೆ FIR ಆಗಬೇಕು ಅಂತೇಳಿ ವಾದ ಮಾಡ್ತಾ ಇರೋದವರೇ. ಇವತ್ತು ಸುಪ್ರೀಂ ಕೋರ್ಟ್ಗೆ ಕೇಸು ಅಡ್ಮಿಟ್ ಆಗಿದೆ ಅಂತಂದರೆ ಅವರು ಮಾರ್ಗದರ್ಶನದಲ್ಲಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಆದೇಶ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇದು ಸುದ್ದಿ ಆಗಲ್ವಾ ನಿಮಗೆ? ಯಾವ ಸುದ್ದಿ ಆಗಲ್ವೇನ್ರಿ? ಇದು ಎಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ, ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಾವಿದ್ವಲ್ಲ, ಬ್ರಿಟಿಷರ ಕಾಲದಲ್ಲಿ ಅವರಿಗೆ ಗುಲಾಮರಾಗಿ ಅವರಿಗೆ ಎದುರ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ, ಅದಕ್ಕಿಂತ ಘೋರ ಪರಿಸ್ಥಿತಿ ಇವತ್ತು ಸ್ವತಂತ್ರ ಭಾರತದಲ್ಲಿ ನಾವಿದ್ದೀವಿ. ಅದಕ್ಕಿಂತ ಘೋರ ಪರಿಸ್ಥಿತಿನಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ನ್ಯಾಯ ಕೇಳಿದ್ರೆ ಅದನ್ನು ಮಾಧ್ಯಮಗಳಲ್ಲಿ ಪ್ರಕಟ ಆಗೋದಿಲ್ಲ, ಮಾಧ್ಯಮಗಳು ಸುದ್ದಿ ಮಾಡಲ್ಲ ಅಂತಂದರೆ ಮಾಧ್ಯಮಗಳು ಯಾವ ಸ್ಥಿತಿಗೆ ತಲುಪಿದ್ದಾವೆ ಅಂತೇಳಿ ನಮಗೆ ನಾವೇ ಅರ್ಥೈಸ್ಕೊಳ್ಳುವಂತಹ ಸಮಯ ಇವತ್ತಿಗೆ ಬರುತ್ತೆ. ಭಾಳ ಬೇಸರ ಆಗುತ್ತೆ ರೀ. ಈ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂಥದ್ದು ಯಾರು? ಸತ್ಯವನ್ನು ಸಾಯಿಸ್ತಾ ಇರುವಂಥದ್ದು ಯಾರು? ಧರ್ಮದ ಹೆಸರಿನಲ್ಲಿ ನಾವು ಹಿಂದೂ ಧರ್ಮಗಳು, ಹಿಂದೂವಾದಿಗಳು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ, ಉಳಿಸ್ತೀವಿ ಅಂತ ಹೋಗ್ತಾ ಇರುವಂಥ ನೀವುಗಳು ಮಾಡ್ತಾ ಇರುವುದೇನು? ಕೊಂದವರು ಯಾರು ಅಂತೇಳಿ ಬಾಲನ್ ಸರ್ ಕೇಳ್ತಾ ಇದ್ದಾರೆ, ಹಿಂದೂ ಹೆಣ್ಣುಮಕ್ಕಳು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡುವಂತಹ ಕೆಲಸ ಯಾವ ಹಿಂದೂ ಸಂಘಟನೆಗಳು ಮಾಡ್ತಾ ಇಲ್ಲ, ಯಾವ ಸರ್ಕಾರವೂ ಮಾಡ್ತಾ ಇಲ್ಲ. ಕೊನೆಯ ಪಕ್ಷ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಾಲನ್ ಸರ್ ಅಂತಹ ವಕೀಲರು ಇರೋದ್ರಿಂದ ಇವತ್ತು ಈ ಸತ್ಯ ಉಳ್ಕೊಂಡಿರುವಂಥದ್ದು. ನಾ ಪದೇ ಪದೇ ಹೇಳ್ತೀನಲ್ಲ, ಅಧರ್ಮ ಹೆಚ್ಚಾದಾಗ ಅಧರ್ಮವನ್ನು ಅಳೆದು ಹಾಕೋದಕ್ಕೆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಹಲವಾರು ಅವತಾರಗಳನ್ನು ಎತ್ತಿದ್ದಾನೆ, ದಶಾವತಾರಗಳನ್ನು ಎತ್ತಿದ್ದಾನೆ. ಆ ದಶಾವತಾರಗಳ ರೀತಿಯಲ್ಲೇ ಬಾಲನ್ ಸಾರ್ ಅವರು, ಬಾಲಕೃಷ್ಣ ಸಾರ್ ಅವರು, ಮೋಹಿತ್ ಸಾರ್ ಅವರು, ಅಕ್ಷತಾ ಶೆಟ್ಟಿ ಅಂತಹ ವಕೀಲರನ್ನು, ಇನ್ನು ಕಾಣದ ತೆರೆಯಿಂದ ಇರುವಂತಹ ವಕೀಲರನ್ನು ಇವತ್ತು ಆ ಧರ್ಮ ಕಾರ್ಯಕ್ಕೋಸ್ಕರವಾಗಿ ನಿಯೋಜನೆ ಮಾಡಿರುವಂಥದ್ದು ಇವರುಗಳೇ ನಮಗೆ ಶ್ರೀಕೃಷ್ಣ ಪರಮಾತ್ಮರು. ಇವರುಗಳೇ
ಸ್ನೇಹಿತರೆ, ಬೇಸರ ಆಗುತ್ತೆ, ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ, ಮಾತಾಡಿಸುತ್ತೆ ಈ ವಿಚಾರಗಳು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.